ಇಬ್ಬರು ತಗೊಂಡು ಯಾರು ಅವ್ರಿಗೆ ತಿಳ್ಕೊಂಡು ಇಬ್ರು ಜನ ಡಿಸೈಡ್ ಮಾಡಬೇಕು. ಅವ್ರು ಆಗಡೆ ಹೊರಗಡೆ ಏನಿದೆ ಯಾರು ಗೊತ್ತಿರ್ತದೆ, ತಮ್ಮೆಲ್ಲ ಡೀಟೇಲ್ ಗೊತ್ತಿರೋದಲ್ಲ. ಅವನು ಹಗರಣ ಇವ್ರ ಹಗರಣ ಅಂತಾರೆ, ಇಬ್ರು ಕಿತ್ತಾಡ್ತಾರೆ. ಜನಗಳಿಗೆ ಬುದ್ಧಿ ಇಲ್ಲ ಅಷ್ಟೇ ಬಿಡಿ. ಹಗರಣಗಳು ಮುಂದೆ ಮುಕ್ತಿ ಆಗ್ಬೇಕು ಅಂದ್ರೆ ಸಿಗ್ಬೇಕಪ್ಪ, ಅವರು ರೆಸಿಗ್ನೇಷನ್ ಕೊಡಬೇಕು, ಒಳ್ಳೇದಲ್ವಾ? ಈಗ ತನ್ನ ಹಗರಣಗಳನ್ನ ಮುಚ್ಚಾಕ್ಲಿಕ್ಕೆ ಅವರೇ ಸೀಟ್ ಮೇಲೆ ಕೂತ್ಕೊಂಡು ಪ್ರಾಸಿಕ್ಯೂಷನ್ ಎದುರಿಸ್ಲಿಲ್ಲ ಅಂದರೆ ಎದುರಿಸ್ಲಿ, ಕಾನೂನು ಹೋರಾಟ ಮಾಡಲಿ, ಯಾರು ಬೇಡ ಅಂತ ಹೇಳಲ್ಲ. ಕಾನೂನು ಆ ಹೋರಾಟ ಮಾಡಲಿ, ತನಿಖೆ ಆಗಲಿ, ಬೇಡ ಅಂತ ಹೇಳಿದವ್ರು ಯಾರು? ಆಮೇಲೆ ಏನು ನಿರ್ಣಯ ಬರುತ್ತೋ ಕೋರ್ಟ್ ತೀರ್ಮಾನ ಮಾಡುತ್ತಲ್ವಾ, ಜನ ತೀರ್ಮಾನ ಮಾಡ್ತಾರೆ, ಆಯಿತು. ಯಾರಾದರೂ ಸಜ್ಜನ ರಾಜಕಾರಣಿ ಬರಲಿ, ಕೋಮುವಾದಿ ಆಗಿರಬಾರ್ದು, ಎಲ್ಲ ಬರಲಿ, ಓಲೈಕೆ ರಾಜಕಾರಣ ಬಿಟ್ಟು ಇನ್ಯಾರಾದರೂ ಬರಲಿ. ಹೌದು, ಆ್ಯಕ್ಚುಲಿ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಅವ್ರನ್ನೇ ಪ್ರಾಸಿಕ್ಯೂಟ್ ಮಾಡೋದ್ರಿಂದ ಅವರು ಸಿ ಎಮ್ ಆಗಿಬಿಟ್ಟು ಅವ್ರ ಡಿಪಾರ್ಟ್ಮೆಂಟ್ ಅವರೇ ಪ್ರಾಸಿಕ್ಯೂಷನ್ ಮಾಡಿದರೆ ಅಲ್ಲಿ ನಿಜ ಹೊರಗಡೆ ಬರಲ್ಲ. ಅವ್ರು ರಾಜೀನಾಮೆ ಕೊಟ್ಟು ಅದನ್ನ ಫೇಸ್ ಮಾಡಿದಾಗ ಅದ್ರ ನಿಜ ಏನು ಅಂತ ಹೊರಗಡೆ ಬರುತ್ತೆ. ಕರೆಕ್ಟಾಗಿ ಮಾಡ್ತಾಯಿದ್ರೆ ಕೊಡಬೇಕು, ಅವ್ರು ರಾಜೀನಾಮೆ ಕೊಡಬೇಕು. ಈಗ ಅವರು ಅಪರಾಧ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಅದು ತನಿಖೆ ಆದಮೇಲೆ ಗೊತ್ತಾಗೋದು, ಪ್ರಾಸಿಕ್ಯೂಷನ್ ಮಾಡಿದ್ಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ರಾಜೀನಾಮೆ ಕೊಟ್ಟು ಅವರು ನಿರಪರಾಧಿ ಅಂತ ಬಂದರೆ ಮತ್ತೆ ಅವ್ರು ಸಿ ಎಮ್ ಹಾಕಿ ರೆಡಿ ಇಲ್ಲ, ತೊಂದರೆ ಇಲ್ಲ, ಆಗಬೇಕು. ಅವ್ರು ನಿರ್ಮಾಣ ಅವ್ರು ಶಾಸಕಾಂಗ ಪಕ್ಷ ಇರ್ತಾರೆ, ಅವರಲ್ಲಿ ಯಾರು ಇರ್ತಾರೆ ಅಂತ ಅವ್ರು ಮಾಡ್ಕೊಳ್ತಾರೆ. ಸ್ವಲ್ಪ ಇದ್ದಿದ್ದಲ್ಲಿ ಬಟ್ ಏನಪ್ಪ ಅಂದರೆ ಅದ್ರಲ್ಲಿ ಒಂದು ಸ್ವಲ್ಪ ನಮಗೆ ನಾವು ಒಲವಿರೋದು ಪರಮೇಶ್ವರ್ ಮಾಡ್ಬೋದು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಅವ್ರು ಸ್ವಲ್ಪ ಏನು ಹೇಳ್ತಾರೆ, ಗಂಭೀರವಾಗಿರ್ತಾರೆ, ಬೇರೆಯವ್ರ ಥರ ಅಷ್ಟಿಲ್ಲ, ಅವ್ರು ಆಗ್ಬೋದು. ಅವ್ರನ್ನ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.